ಇವರೆಲ್ಲ ಭಗವತ್ಕಾರಿ ಸಾಧಕರು. ಅವರ ಸಲುವಾಗಿ ಅವರು ರಾಘವೇಂದ್ರ ಸ್ವಾಮಿಗಳು ಭೂಮಿಗೆ ಬರಲಿಲ್ಲ. ನಾವೆಲ್ಲ ನಮ್ಮ ಪಾಪಕ್ಕಾಗಿ ಭೂಮಿಯಲ್ಲಿ ಹುಟ್ಟಿದಂತ ವ್ಯಕ್ತಿಗಳು. ರಾಘವೇಂದ್ರ ಸ್ವಾಮಿಗಳು ಪಾಪದಿಂದ ಭೂಮಿಯಲ್ಲಿ ಹುಟ್ಟಿಲ್ಲ, ಪುಣ್ಯ ಜಾಸ್ತಿಯಾಗಿ ಭೂಮಿಯಲ್ಲಿ ಬಂದವರು. ಅವರಿಗೆ ಪುಣ್ಯ ಜಾಸ್ತಿಯಾಗಿ ಮೋಕ್ಷದ ಪ್ರತಿಬಂಧಕ ಆಯಿತು, ನಮಗ ಪಾಪ ಜಾಸ್ತಿಯಾಗಿ ನಮಗೆ ಪ್ರತಿಬಂಧಕ ಆಗಿದೆ ಮೇಲ್ಲೋಕಕ್ಕೆ ಹೋಗ್ಲಿಕ್ಕೆ. ಒಂದೊಂದು ಜಾಗಕ್ಕೆ ಹೋಗಬೇಕಾದ್ರೆ ಅವರ ಯೋಗ್ಯತೆಗೆ ತಕ್ಕಂತೆ ಪುಣ್ಯ ಪಾಪಾದಿಗಳು ಇರಬೇಕು. ಹೆಚ್ಚು ದುಡ್ಡಿದ್ರೂ ಕೂಡ ಕಷ್ಟ ಅಂಬತಕ್ಕಂಥದ್ದು ಇವತ್ತಿನ ಕಾಲದಲ್ಲಿ ನಾವು ನೋಡಿದ್ವಿ. ಮನುಷ್ಯ ಎಷ್ಟೇ ಗಳಿಸ್ಬೇಕು ಅಷ್ಟೇ ಗಳಿಸ್ಬೇಕು, ಅದಕ್ಕಿಂತ ಜಾಸ್ತಿ ಆಯ್ತು ಅಂದ್ರೆ ತೊಂದರೆಗಳನ್ನ ನಾವು ನಿತ್ಯದಲ್ಲಿ ಪೇಪರ್ಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ವಿ. ಅದರಂತೆ ಭಗವಂತನ ವಿಚಾರದಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಪುಣ್ಯ ಎಷ್ಟಿರಬೇಕು ಎಂಬತಕ್ಕಂಥದ್ದು ಒಂದು ನಿರ್ಣಯ ಇದೆ. ಪುಣ್ಯ ಜಾಸ್ತಿ ಅಧಿಕವಾಯಿತು ಅಂತಂದ್ರೆ ಅವರಿಗೆ ಮೋಕ್ಷದಲ್ಲಿ ಎಂಟ್ರಿ ಇರೋದಿಲ್ಲ. ಹೀಗಾಗಿ ಮಂತ್ರಾಲಯ ಪ್ರಭುಗಳು ಯಾರು ಅಂತಂತಂದ್ರೆ ತಾಯಿಯ ಗರ್ಭದಲ್ಲಿ ಕೂತುಕೊಂಡಾಗಲೇ ನಾರದನಿಂದ ಉಪದಿಷ್ಠರಾಗಿರತಕ್ಕಂತಹ ವ್ಯಕ್ತಿಗಳು ರಾಘವೇಂದ್ರ ಸ್ವಾಮಿ. ಅಂದ್ರೆ